ಪಾದಗಳಿಗೆ ನನ್ನ ಕಾರ್ಮಿಕ ಜೈ ಮಾಡುತ್ತಾ ಅದ್ಭುತ 9ನೇ ದಿವಸ ಬೀದರ್ ಹರಿಸಾಹೇಬ್ ಹೋಟೆಲ್ನಲ್ಲಿ ದಲಿತ ಸಂಘರ್ಷ ಸಮಿತಿ ನಮಸ್ಕಾರ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ಸಂಜೀವ್ ಕುಮಾರ್ ಮೇತ್ರಿಯನ್ನು ಆಯ್ಕೆಗೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಬಂದಂತ ಎಲ್ಲ ರಾಜ್ಯದ ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದ ಸಲುವಾಗಿ ಎಲ್ಲ ಗ್ರಾಮದಿಂದ ಎಲ್ಲ ತಾಲೂಕು ಬಂದಂತ ಎಲ್ಲ ನನ್ನ ಅಣ್ಣ ತಮ್ಮದಿರು ಎಲ್ಲರಪ್ಪ ಅಂದ್ರೆ ಸ್ವಾಗತ ಮೂಡ್ತಾ ಈ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಮುಗಿಸ್ತೇವೆ. ಭೀಮಾ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಭೀಮಾ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯವಾಗಲಿ. DSS ಜಿಂದಾಬಾದ್ 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 DSS ಜಿಂದಾಬಾದ್. चलो ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ನೂತನವಾಗಿ ಬೀದರ್ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ನಾವು ಇವತ್ತಿನ ದಿವಸದಲ್ಲಿ ಆಗಮಿಸಿದ್ದೀವಿ. ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀ BN ವೆಂಕಟೇಶ್ ಅವರ ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀ ಸಿದ್ಧಾರ್ಥನಾಥ್ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ತುಂಬ ಎಲ್ಲ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮಾಡೋದ್ರ ಜೊತೆಗೆ ಭಗವಾನ್ ಬುದ್ಧರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಹುಲಿ ಶಾಹು ಮಹಾರಾಜರವರ ವಿಚಾರಧಾರೆಗಳನ್ನು ಎಲ್ಲ ಜನರ ಮನೆಗಳನ್ನು ಮತ್ತು ಮನಗಳ ಮುಟ್ಟುವ ಹಾಗೆ ವಿಚಾರಧಾರೆಗಳನ್ನು ತಿಳಿಸುತ್ತಾ ಇವತ್ತು ಬೀದರ್ ಜಿಲ್ಲೆಗೆ ಒಂದು ಪಾದಾರ್ಪಣೆ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿ ಮಾಡಿದೆ. ಸುಮಾರು 20 ವರ್ಷಗಳಿಂದ ನಾವು ಭೀಮವಾದದಲ್ಲಿ ಹಲವಾರು ರೀತಿಯಾದಂತಹ ಹೋರಾಟಗಳನ್ನು ಮಾಡಿದ್ದೀವಿ. ಜಿಲ್ಲಾ ಮಟ್ಟದ ಒಂದು ಮನವಿ ಕೊಡೋದಾಗಿರ್ಬೋದು, ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಖಂಡಿಸೋದಾಗಿರ್ಬೋದು, ಅನೇಕ ರೀತಿಯಾದಂಥ ನಮ್ಮ ದಲಿತ ಮಹಿಳೆಯರ ಮೇಲೆ ಆದಂಥ ದೌರ್ಜನ್ಯಗಳನ್ನು ಖಂಡಿಸೋದಾಗಿರ್ಬೋದು, ಎಲ್ಲ ಹೋರಾಟಗಳನ್ನು ನಾವು ಮಾಡ್ಕೊಂತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಇಲ್ಲಿ ಸಂಜೀವ್ ಕುಮಾರ್ ಮೇತ್ರಿ ಅವರ ಒಂದು ಜಿಲ್ಲಾ ಸಂಚಾಲಕರನ್ನಾಗಿ ಇವತ್ತು ನಾವು ನೂತನವಾಗಿ ಆಯ್ಕೆ ಮಾಡೋದ್ರ ಜೊತೆಗೆ ಈ ಬೀದರ್ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಜವಾಬ್ದಾರಿಯನ್ನು ನಾವು ಸಂಜೀವ್ ಕುಮಾರ್ ಮೇತ್ರಿ ಅವರಿಗೆ ವಹಿಸಿಕೊಡ್ತಕ್ಕಂಥದ್ದನ್ನು ನಾವು ಇವತ್ತು ಆದೇಶವನ್ನು ನೀಡೋದ್ರ ಮುಖಾಂತರ ಅಧಿಕೃತವಾಗಿ ಅವರಿಗೆ ಇವತ್ತು ನಾವು ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇನ್ನು ಮುಂದೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಒಂದು ಸಂಘಟನೆ ಕಟ್ಟೋದ್ರ ಮುಖಾಂತರ ಇಡೀ ರಾಜ್ಯ ತುಂಬ ಎಲ್ಲ ಬೀದರ್ ಜಿಲ್ಲೆ ಮಾದರಿ ಜಿಲ್ಲೆ ಆಗಬೇಕು ಅಂತ ನಾನು ಸಂಜೀವ್ ಕುಮಾರ್ ಅವ್ರ ಜೊತೆಗೆ ಮಾತನಾಡುತ್ತಾ ಮತ್ತು ಮಾಧ್ಯಮದ ಮುಖಾಂತರ ನಾನೊಂದು ವಿಷಯ ಇಷ್ಟಪಡ್ತೀನಿ. ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀ BN ವೆಂಕಟೇಶ್ ಅವರು ಭೀಮವಾದ ದಲಿತ ಸಂಘರ್ಷ ಸಮಿತಿ ಬರೀ ಹೋರಾಟ ಮಾಡೋದು, ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಿದ್ದರಿಂದ ಕೆಲಸ ಮಾಡೋದ್ರ ಜೊತೆಗೆ ಒಂದು 3 ಸಾಮಾಜಿಕ ಉಪಯುಕ್ತ ಆಗ್ತಕ್ಕಂತಹ ಒಂದು ಘೋಷಣೆಗಳನ್ನು ಕೂಡ ನಮ್ಮ ರಾಜ್ಯ ಸಂಚಾಲಕರು ಮಾಡಿದ್ದಾರೆ. ಮೊದಲನೇ ಘೋಷಣೆ ಯಾವುದಪ್ಪ ಅಂತಂದ್ರೆ ಇವತ್ತು ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಯಾರು ಸದಸ್ಯತ್ವವನ್ನು ಪಡ್ಕೊಳ್ತಾರೋ ಅಂಥ ಕುಟುಂಬಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಂದರೆ ಹೆರಿಗೆ ಸಮಯದಲ್ಲಿ 3,000 ರೂಪಾಯಿಯನ್ನು ಕೊಡ್ತಕ್ಕಂಥದ್ದು ಒಂದನೇದು. ಎರಡನೇದು ನಮ್ಮ ಸದಸ್ಯತ್ವ ಪಡೆದಂಥ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವ ಪಡೆದಂತಹ ಆ ಕುಟುಂಬದಲ್ಲಿ ಏನಾದರೂ ಸಾವನ್ನು ಸಂಭವಿಸಿದರೆ ಅಂಥವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ 3,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಜಿಲ್ಲೆಯಲ್ಲಿ ಇವತ್ತ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅತಿ ಹಿಂದುಳಿದ ಮಕ್ಕಳು, ದಲಿತರ ಕುಟುಂಬಕ್ಕೆ ಸೇರಿದಂಥವ್ರಾಗಿರ್ಬೋದು, ಅಥವಾ ಅವ್ರಿಗೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ನೋಟ್ಬುಕ್ ಕೊಡಲಾರಂಥ ಪರಿಸ್ಥಿತಿನೂ ಕೂಡ ಇವತ್ತಿನ ದಿವಸ ಎಷ್ಟೋ ಹಳ್ಳಿಗಳಲ್ಲಿದೆ. ಅಂಥವ್ರನ್ನ ಗುರುತಿಸಿ ಪ್ರತಿ ಜಿಲ್ಲೆಗೆ 1,000 ನೋಟ್ ಪುಸ್ತಕ, 1,000 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಬ್ಯಾಗ, ಜಮೆಟ್ರಿ ಬಾಕ್ಸ್ ಅಂತ ಕೊಡ್ತಕ್ಕಂಥದ್ದು ಕೂಡ ನಮ್ಮ ರಾಜ್ಯ ಸಂಚಾಲಕರು ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬರ್ತಕ್ಕಂಥ ಇದೇ ಅಕ್ಟೋಬರ್ 20ನೇ ತಾರೀಕು ರಾಜ್ಯ ಸಮಿತಿಯ ಸಭೆಯಲ್ಲಿ ಒಂದು ಮೆಂಬರ್ಶಿಪ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮುಖಾಂತರ ರಾಜ್ಯ ಸಂಚಾಲಕರು
ಒಂದು ಮಹತ್ವಪೂರ್ಣವಾದಂಥ ಯೋಜನೆಯನ್ನು ನಮ್ಮ ಸಂಘಟನೆ ಮುಖಾಂತರ ಜನರಿಗೆ ತಲುಪತಕ್ಕಂಥ ಕೆಲಸ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ನೂತನವಾಗಿ ಆಯ್ಕೆಯಾದಂಥ ಸಂಜೀವ್ ಕುಮಾರ್ ಮಿತ್ರಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಸಹಪಾಠಿಗಳು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಅತಿ ಹೆಚ್ಚಿನ ಒಂದು ಮೆಂಬರ್ಶಿಪ್ ಮಾಡೋದ್ರ ಜೊತೆಗೆ ಇವತ್ತು ಹೆರಿಗೆ ಸಮಯದಲ್ಲಾಗಿರ್ಬೋದು, ಸಾವಿನ ಸಂಭರಿಸ್ತಕ್ಕಂಥ ಸಮಯದಲ್ಲಾಗಿರ್ಬೋದು, ಮತ್ತು ಮಕ್ಕಳಿಗೆ ಓದಲಿಕ್ಕೆ ಮಟೀರಿಯಲ್ ಅಂದರೆ ಅದರ ಸಲಕರಣೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಸಂಜೀವ್ ಕುಮಾರ್ ಮೇಲೆ ಇದೆ. ಅದನ್ನು ಎಷ್ಟು ಮಟ್ಟಿಗೆ ಅವರು ಒಂದು ಇಲ್ಲಿ ಪ್ರಚಾರ ಪಡಿಸ್ತಾರ ಮತ್ತು ಎಷ್ಟು ಮಟ್ಟಿಗೆ ಬಳಸ್ತಾರ ಅಂತಕ್ಕಂಥದ್ದನ್ನು ಹಾಕಿದ್ದೀವಿ. ಇನ್ನು ಮುಂದಿನ ನಿರ್ಮಾಣದಲ್ಲಿ ಸಂಜೀವ್ ಕುಮಾರ್ ಅವರು ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ಬಿಜಾಪುರ ಬೀದರ್ ಜಿಲ್ಲೆಯಾದ್ಯಂತ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆಲ್ಲ ಇದೆ. ಸಂಜೀವ್ ಕಾಂಬ್ಳೆ, ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನನಗೆ ನಮ್ಮದು ರಾಜ್ಯ ಸಮಿತಿಯವರು ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ನಮಗೆ ಬೀದರ್ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ. ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೇವೆ. ಅವರಿಗೆ ನಾವು ಮುಂದೆ ಈ ಸಂಘಟನಾ ಪರವಾಗಿ ಏನೋ ಒಂದು ಕಪ್ಪು ಚುಕ್ಕಿ ಬರದಂಗೆ ನಾನು ಸಂಘಟನೆ ನಡ್ಸ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲಿ ಏನು ಕೆಲಸ ಇದ್ರು ಭೀ ಯಾವ ಹಳ್ಳಿಯಾಗಿರಲ್ಲ ಏನಿಲ್ಲ, ಆ ಹಳ್ಳಿಗೆ ಹೋಗಿ ನಾನಲ್ಲಿ ಏನು ರೋಡ್ ಆಗಲಿ, ನಾಲಿ ಆಗಲಿ, ಏನು ನಮ್ಮ ಸಮುದಾಯ ಭವನ ಆಗಲಿ, ಏನು ಭೀ ಹಂಗೆ ಅಂಥದ್ದು ಸಂದರ್ಭ ಇತ್ತು ನಾವು ಅಲ್ಲಿ ಹೋಗಿ ಅವ್ರಿಗೆ ಕೂತು ಮಾತಾಡಿ, ಅವ್ರು ಕಮಿಟಿದವ್ರಿಗೆ ಕರೆಸಿ ಮಾತಾಡಿ ಅವ್ರು ಏನು ಭೀ ಕೆಲಸ ನಾವು ಮಾಡ್ಕೊಡ್ತೀವಿ ಅಂತಂದು ಜಿಲ್ಲಾ ಇದ್ರಾಗ ಹೇಳಿ ನಮ್ಮ ಸಂಘಟನಾ ಪರವಾಗಿ ನಮ್ಮ ಒಂದು ಯಾವುದೋ ಒಂದು ಇದರಲ್ಲಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮತ್ತೆಲ್ಲ ನಮ್ದು ಆಯಾ ತಾಲೂಕದಾಗ ನಾನು ಈಗ ಸಾಹೇಬರು ಹೇಳಿದ್ರು ಈ ಸಂಜೆ ಮೇಲೆ ಜುಮ್ಮೇದಾರಿ ಕೊಟ್ಟಿದ್ದೇವೆ ಅಂತಂದು ಆ ಜುಮ್ಮೇದಾರಿ ಅದು ನಡ್ಕೊಂಡು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಂದು 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಜೈ ಭೀಮ್, ನಮ್ಮ ಬುದ್ಧ.